ದೇಶದ ಮೇರೆಗೆ ಅದು ಮುಂದಿನ ಕ್ಯಾಬಿನೆಟಿಗೆ ತರಬೇಕು ಅಂತ ಹೇಳಿದ್ದಾರೆ. ಸೊ ಅದರ ತಕ್ಕಗೆ ಕ್ಯಾಬಿನೆಟಿಗೆ ಬಂದ ಮೇಲೆ ಅಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿ ವರದಿನಲ್ಲಿ ಏನಿದೆ ಅಂತ ನೋಡಬೇಕಲ್ಲ ಇವರೇ, ಹೇಗೆ ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ, ಏನೇನು ರೆಕಮೆಂಡೇಶನ್ಸ್ ಏನಿದೆ ಅದ್ರ ಮೇಲೆ ನಾವು ತೀರ್ಮಾನ ತಗೋತೀವಿ. ಒಟ್ಟಾರೆ ಒಳ ಮೀಸಲಾತಿಗೆ ಸರ್ಕಾರ ಬದ್ಧ ಇದೆ ಅಂತ ನಾವು ಏನು ಮುಂಚೆಯಿಂದನೂ ನಾವು ಪ್ರಾಮಾಣಿಕವಾಗಿ ನಾವು ಹೇಳ್ಕೊಂಡು ಬಂದಿದ್ದೀವಿ, ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ಅದೇ ಮುಂದಿನ ಸಂಪುಟಕ್ಕೆ ಬರಬೇಕು ಅಂತಲೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಯಾವುದ್ರಲ್ಲಿ ನೋಡಿ ಎಕ್ಸ್ಟೆನ್ಷನ್ ಸಾಕಷ್ಟು ಕೊಟ್ಟಿದ್ದೇವೆ. ಈಗ ನನ್ನ ಪ್ರಕಾರ ಸುಮಾರು 85% ತನಕ ಹೋಗಿದೆ ಅಂತ ರಿಪೋರ್ಟ್ಸ್ ಇದೆ. ಬಟ್ ಏನಿದೆ ನೋಡೋಣ, ವರದಿನಲ್ಲಿ 100ಕ್ಕೆ 100 ಆಗಿದೆಯಾ, 95% ಆಗಿದೆಯಾ, ವಾಟ್ ಎವರ್ ಇಟ್ ಈಸ್. ಸುಮ್ಮನೆ ನಾವು ಹೇಳೋದು ತಪ್ಪಾಗುತ್ತೆ. ಈಗ ವರದಿಯನ್ನು ಇನ್ನೇನು ಒಂದು 4-5 ದಿನದಲ್ಲಿ ಕ್ಯಾಬಿನೆಟಿಗೆ ಮಂಡಿಸ್ತಾರೆ. ಅದು ಮಂಡನೆ ಆದಮೇಲೆ ಅದರಲ್ಲಿ ಏನೇನು ಅಂಶಗಳಿದೆ, ಏನೇನು ರೆಕಮೆಂಡೇಶನ್ಗಳಿದೆ ಅದೆಲ್ಲನೂ ಪರಿಗಣಿಸ್ಬಿಟ್ಟು ನಾವು ನಿರ್ಧಾರ ತಗೋತೀವಿ. ನೋಡಿ, ಯಾರ್ಯಾರು ಇವತ್ತು ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ BJP ನಾಯಕರು ಹೆಚ್ಚು, ಆಯಿತಾ. ಅವರಿದ್ದಾಗ ಏನು ಮಾಡಿದ್ರು? ಈಗ ನಿಮ್ಮ ನಾರಾಯಣ ಸ್ವಾಮಿ ಅವರೇ ಇದ್ರು ಮಂತ್ರಿಗಳು, ಏನು ಮಾಡಿದ್ರಪ್ಪ ಕೇಂದ್ರ ಸಚಿವರಿದ್ದಾಗ? ಅಥವಾ ಗೋವಿಂದ ಕಾರಜೋಳ ಅವರು ಅವ್ರ ಕೈಲೇ ಇತ್ತು. ಆವಾಗ ನಿಮ್ಮ ಹಿಂದಿನ ಸದಾಶಿವ ಆಯೋಗನೇ ರದ್ದುಪಡಿಸ್ಬಿಟ್ಟು ಮಾಧುಸ್ವಾಮಿ ಅವ್ರದ್ದು ಯಾವುದೋ ಒಂದು ರಾಮಗೆ ಒಂದು ಲೆಕ್ಕ, ಕೃಷ್ಣಂಗೆ ಒಂದು ಲೆಕ್ಕ ಅಂದ್ಬಿಟ್ಟು ಅಲೋಕೇಟ್ ಮಾಡಿಬಿಟ್ಟು ಇಂಟರ್ನಲ್ ರಿಸರ್ವೇಷನು ಹಂಗೆ ದಾರಿ ತಪ್ಪಿಸಿದಂಥವರು ಇವತ್ತು ಮಾತಾಡ್ತಾ ಇದ್ದಾರೆ. ನಾವು ಏನೇ ಇದ್ರೂ ಕೂಡ ವೈಜ್ಞಾನಿಕವಾಗಿ ಮಾಡಬೇಕು, ಕಾನೂನು ಬದ್ಧವಾಗಿ ಮಾಡಬೇಕು. ನಾಳೆ ಇದು ಯಾವುದೇ ರೀತಿಯಾಗಿ ಏನೋ ಕೋರ್ಟಿಗೆ ಯಾರಾದರೂ ಹೋದರೂ ಸ್ಟೇ ಸಿಗಬಾರ್ದು, ಹಂಗೆ ನಾವು ಮಾಡ್ತಾ ಇದ್ದೀವಿ. ಇವ್ರ ಥರ ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸೋದಾಗಲಿ ಅಥವಾ ಪ್ರಚಾರಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಇವೆಲ್ಲ ನೋಡಿ, ಇವತ್ತು ಬಹುಶಃ ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಇವತ್ತು ಶಿಬು ಸೊರೇನ್ ಅವರು ಕೂಡ ತೀರ್ಕೊಂಡಿರೋ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ಮುಂದೂಡಿದಾರೋ ಏನೋ ನನಗೆ ಸರಿಯಾದ ಮಾಹಿತಿ ಇಲ್ಲ. ಆದರೆ ಇವತ್ತು ಒಂದು ಡೆಲ್ಲಿನಲ್ಲಿ ಪತ್ರಿಕಾಗೋಷ್ಠಿ ಇದೆ. ಸೊ ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡಿ ನಾಳೆ ಇಲ್ಲಿ ಬರ್ತಾರೆ. ಅದಾದಮೇಲೆ ನಿಮಗೇನು ದಾಖಲೆಗಳು ಕೊಡಬೇಕು ಅದನ್ನು ಕೂಡ ನಾವು ತಲುಪಿಸ್ತೀವಿ ಪಕ್ಷದ ವತಿಯಿಂದ. ಎಲ್ಲನೂ ಇದೆ. ನಾವು ಯಾವತ್ತೂ ಕೂಡ ನಿಮ್ಮ ಮುಂದೆ ಬಂದಾಗ ಸರಿಯಾಗಿ ಹೋಮ್ವರ್ಕ್ ಮಾಡಿಕೊಂಡೇ ಬರೋದು. ನಿಮ್ಮ ಮುಂದೆ ನಾವು ಬಂದಾಗ ಪುರಾವೆಗಳು, ದಾಖಲೆಗಳು, ಸಾಕ್ಷಿಗಳನ್ನು ಮುಂದಿಟ್ಕೊಂಡೇ ಯಾವಾಗಲೂ ಕೂಡ ತಮ್ಮ ಮುಂದೆ ಬಂದಿದ್ದೀವಿ. ಇದ್ರೂ ಕೂಡ ಏನು ಮತ ಕಳ್ತನ ಹೇಗಾಗ್ತಾಯಿದೆ, ಏನಾಗ್ತಾಯಿದೆ, ಯಾವ್ಯಾವ ಕ್ಷೇತ್ರದಲ್ಲಿದೆ, ಯಾವ್ಯಾವ ಕ್ಷೇತ್ರದಲ್ಲ ಅದೆಲ್ಲನೂ ಕೂಡ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀವಿ. ಯಾವುದು ಲೀಗಲಿ ಪ್ರೂವ್ ಅಥೆಂಟಿಕ್ ಡಾಕ್ಯುಮೆಂಟೆಡ್ ಪ್ರೂಫ್ ಇರೋದ್ರಿಂದ ತಾನೇ ನಿಮ್ಮ ಮುಂದೆ ಬರ್ತಾ ಇರೋದು. ಇದ್ರೆ ಸುಮ್ಮನೆ ದಿನ ಪತ್ರಿಕಾಗೋಷ್ಠಿನಲ್ಲಿ ಮಾಡಿದ್ರೆ ಏನು ಪ್ರಯೋಜನ ಇದೆ? ಆ್ಯಂಡ್ ಇದನ್ನ ಕಾನೂನಾತ್ಮಕವಾಗೂ ನಾವು ಹೋರಾಟವನ್ನು ತಗೋತಾ ಇದ್ದೀವಿ. ನೋಡಿ, EVM ದುರ್ಬಳಕೆನೇ ಬೇರೆ, ಮತ ಕಳ್ತನನೇ ಬೇರೆ. ಅದು ತಾಂತ್ರಿಕವಾಗಿರೋದು. ನಾನು ಕೂಡ ಬರ್ದಿದ್ದೀನಲ್ಲ, ಈ ಎಲೆಕ್ಷನ್ ಕಮಿಷನ್ ಅವ್ರು ಯಾಕೆ ನನ್ನ ಪತ್ರಕ್ಕೆ ಉತ್ತರ ಕೊಡ್ತಾ ಇಲ್ಲ? ನಾನು ಒಬ್ಬ ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದವನಲ್ಲ. ವಿಶ್ವದ 4ನೇ ಅತಿ ದೊಡ್ಡ ತಂತ್ರಾಂಶದ ಕ್ಲಸ್ಟರ್ ನಾವು ಬೆಂಗಳೂರು, 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್. ಅಂಥವ್ರ ಮುಖ್ಯಸ್ಥರು ಲೆಟರ್ ಬರೆದಾಗ ಈ ಎಲೆಕ್ಷನ್ ಕಮಿಷನ್ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಅದು EVMದೇ ಬೇರೆ ವಿಚಾರ. ನಾಳೆ ಏನು ಪ್ರಕಟ ಮಾಡ್ತಾ ಇದ್ದೀವಿ ಅದೇ ಬೇರೆ ವಿಚಾರ. EVM ಎಥಿಕಲ್ ಹ್ಯಾಕಥಾನ್ ಆಗ್ಬೇಕಂತ ಈಗಲೂ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕೋ ಅದನ್ನು ನಾವು ಅವ್ರಿಗೆ ಏನೇನು ಸವಲತ್ತುಗಳು ಬೇಕೋ ಅದು ಮಾಡ್ಕೊಡ್ಲಿಕ್ಕೆ ಕೂಡ ನಾವು ತಯಾರಿದ್ದೇವೆ. ಏನು ಅರ್ಜೆಂಟ್ ಇದೆ? 2-3 ದಿನ ಗೊತ್ತಾಗುತ್ತಲ್ಲ. ನಾನು ರಾಜ್ಯದ ಚುನಾವಣೆಗಿಂತ ಮುಂಚೆ ಚಿಲುಮೆ ಟ್ರಸ್ಟ್ ಪ್ರಕರಣ ನೆನಪಿದೆಯಾ ಸರ್ ತಮ್ಗೆಲ್ಲರಿಗೂ? ಅಲ್ಲಿ ಸಿಕ್ಕಾಕೊಂಡಿದ್ರು, ಅದಕ್ಕೆ ಸ್ವಲ್ಪ ನಿಂತೋಗಿತ್ತು. ಅದನ್ನ ಪರ್ಸ್ಯೂ ಮಾಡಬೇಕಾಗಿತ್ತು, ಅದಾಗಿಲ್ಲ ಅಂತ ನನ್ನ ವೈಯಕ್ತಿಕ ವಿಚಾರ ಇದೆ. ಬಟ್ ನೋಡೋಣ, ಬೇರೆ. ಓಕೆ, ಥ್ಯಾಂಕ್ ಯು. ಆಗುತ್ತೆ. ಏನಕ್ಕೆ ಅಷ್ಟು ಅರ್ಜೆಂಟ್ ಇದೆ ಹೇಳಿ? ನಾಳೆ ಕೊಡ್ತೀವಲ್ಲ, ಎಲ್ಲನೂ ಒಂದು ಲಿಂಕ್ ಇದೆ ಅಂತ ನನಗನ್ನಿಸ್ತಾ ಇದೆ. ಬಟ್ ನೋಡೋಣ, ಎಲ್ಲನೂ ನಿಮ್ಮ ಮುಂದೆ ಬರ್ತೀವಿ, ನಿಮ್ಮ ಮುಂದೆ ಬಂದು ಇಡ್ತೀವಿ, ನಿಮ್ಮ ಸಲಹೆನೂ ಪಡಿತೀವಿ. ಅದಕ್ಕೆ
ಸಾರಿ, ಯಾವುದ್ರ ಬಗ್ಗೆ ನೋಡೋಣ. ಅದ್ರಲ್ಲಿ ಏನೇನು ಶಿಫಾರಸುಗಳಿದೆ ಬರಲಿ, ಅದಾಗಲೇ ಚರ್ಚೆ ಮಾಡಿದ್ದೀವಿ ಬರೋಕ್ಕಿಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.